ಬಿಹಾರದಲ್ಲಿ ಮತ ಎಣಿಕೆ ಸ್ಟಾರ್ಟ್ ಆಗಿದೆ. 120 ಕ್ಷೇತ್ರಗಳ ಟ್ರೆಂಡ್ ನಮಗೆ ಸಿಗ್ತಾ ಹೋಗ್ತಾ ಇದೆ. ಇದರಲ್ಲಿ 74ರಲ್ಲಿ NDA, 39ರಲ್ಲಿ MGP, ಹೆಚ್ಚು ಕಡಿಮೆ ಅರ್ಧಕ್ಕರ್ಧ ಅಂತ ನಾವು ಭಾವಿಸೋಣ. ಅರ್ಧಕ್ಕರ್ಧ ದಾರಿಯಲ್ಲಿ MGP ಇದ್ದಾರೆ. BJPಯಿಂದ ಪಾರ್ಟಿ ವೈಸ್ ಬಂದಾಗ 42ರಲ್ಲಿ BJP ಲೀಡಿಂಗಲ್ಲಿದ್ದಾರೆ, RJD 37ರಲ್ಲಿ, JDU 27ರಲ್ಲಿ, ಕಾಂಗ್ರೆಸ್ 2ರಲ್ಲಿ, JSP 2ರಲ್ಲಿ. JSP ಮತ್ತು ಕಾಂಗ್ರೆಸ್ನಲ್ಲಿ ಒಂದು ಟಫ್ ಫೈಟ್ ನಡೀತಾ ಇದೆ ಅಲ್ಲಿ ಎರಡು ಸ್ಥಾನಗಳಲ್ಲಿ. ಇದ್ರ ಬಗ್ಗೆ ಮಾತಾಡಲಿಕ್ಕೆ ನಮ್ಮೊಂದಿಗೆ ಇದೀಗ ಸೂರ್ಯ ಮುಕುಂದರಾಜ್ ಜಾಯ್ನ್ ಆಗಿದ್ದಾರೆ, ಕಾಂಗ್ರೆಸ್ನ ವಕ್ತಾರರು. ಸ್ವಾಗತ ಸೂರ್ಯ ಮುಕುಂದರಾಜ್. ನಮಸ್ಕಾರ. ಎರಡು ಎಕ್ಸ್ಟ್ರೀಮಿಟಿ ಇದೆ ಇದರಲ್ಲಿ, ಈ ದೇಶದಲ್ಲಿ. ಒಂದು, ಪ್ರಧಾನಮಂತ್ರಿಗಳು ಪ್ರೆಸ್ ಮೀಟೇ ಮಾಡಲ್ಲ. ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಇದ್ದಾರಲ್ಲ, ಪ್ರೆಸ್ ಮೀಟ್ ಬಿಟ್ಟು ಇನ್ನೇನು ಮಾಡ್ತಾ ಇಲ್ಲ ಅಂತ. ಪ್ರೆಸ್ ಮೀಟ್ ಬಿಟ್ಬಿಟ್ಟು ಇನ್ನೇನು ಮಾಡ್ತಾ ಇಲ್ಲ. ಭಾರತ್ ಜೋಡೋ ಯಾತ್ರೆ ಮಾಡಿದ್ರು. ಓಕೆ, ಆಮೇಲೆ ಎಲೆಕ್ಷನ್ ಬೇಕಾಗದ ಹೇಳ್ರಿ ನೀವು. ಬಿಹಾರಲ್ಲೂ ಭಾರತ್ ಜೋಡೋ ಕನವರಿಸ್ತಾ ಇರ್ಬೇಡ್ರಿ, ಬಿಹಾರದ ಹೇಳ್ರಿ, ಕನವರಿಕೆ ಮಾಡ್ಕೊಂಡು ಒಳ್ಳೆ ಕಥೆ ಆಯ್ತು. ಬಿಹಾರಲ್ಲೂ ಕೂಡ ಪಾದಯಾತ್ರೆ ಮಾಡಿದ್ರು. ಬಿಹಾರಲ್ಲಿ ಇಡೀ ಬಿಹಾರ ಕ್ಷೇತ್ರ ಬುಲೆಟ್ ಯಾತ್ರೆ ಆಗಿತ್ತು, ಎಲ್ಲಾನು ಮಾಡಿದ್ದಾರೆ. ಬಿಹಾರಲ್ಲೂ ಕೂಡ ಮಾಡಿದ್ದಾರೆ. ಓಕೆ, ಕೇವಲ ಏನಾಗ್ಬಿಟ್ಟಿದೆ ಅಂದ್ರೆ ಈಗ ಯಾರು ಹೆಚ್ಚು ವೋಕಲ್ ಆಗಿದ್ದಾರೆ, ಈಗ ಯಾರು ಹೆಚ್ಚು ಪ್ರಶ್ನೆಗಳನ್ನ ಕೇಳ್ತಾರೆ, ಸೊ ಆ ಪ್ರಶ್ನೆಗಳಿಗೆ ಇವರು ಉತ್ತರ ಕೊಡಕ್ ಆಗ್ತಾ ಇಲ್ಲ. ಸೊ ಇದು ಚುನಾವಣೆ ಫಲಿತಾಂಶಗಳು ಇವೆಲ್ಲ ಸಾಮಾನ್ಯ. ಇವೆಲ್ಲ ಸೂರ್ಯ ಏನಂದ್ರೆ, ಒಬ್ಬ ವ್ಯಕ್ತಿ ತನಗೇನು ಅನ್ಯಾಯ ಆಗಿದೆ ಅಂತೇಳಿ ವಿತ್ ಡಾಟಾ ಸಮೇತ, ಎಲೆಕ್ಷನ್ ಕಮಿಷನ್ನೇ ಕೊಟ್ಟಿರ್ತಕ್ಕಂಥ ಡಾಟಾ ಸಮೇತ ಪ್ರೆಸ್ ಮೀಟ್ ಮಾಡುವುದು ಓಕೆ, ಅದಕ್ಕೆಲ್ಲರಿಗೂ ಸ್ವತಂತ್ರರಿದ್ದಾರೆ, ನನಗೆ ಅನ್ಯಾಯ ಆಗಿದೆ ಅಂತ ಹೇಳಿ. ಬಟ್ ಆ ವೇದಿಕೆಗೆ ಅಷ್ಟೇ ಸೀಮಿತವಾಯ್ತು. ನಾನು ನಿಮ್ಮನ್ನು ಕೇಳ್ತೀನಿ, ಸಪೋಸ್ ಈಗ ನೀವೇ ಒಂದು ಪ್ರೆಸ್ ಮೀಟ್ ಮಾಡ್ತೀರಿ ಸೂರ್ಯ, ಇವತ್ತು ನಮಗೆ ಕರ್ನಾಟಕದ ಚುನಾವಣೆ ನಮಗೇನು ಅನ್ಯಾಯ ಆಗಿದೆ ಅಂತ ನೀವು ಹೇಳ್ತೀರಿ ಅಂತ ಅಂದ್ಕೊಳ್ಳಿ. ಜನ ಎಲ್ಲ ಕೇಳಿಸ್ಕೊಳ್ತಾರೆ, ಅಯ್ಯೋ ಪಾಪ ಸೂರ್ಯ ಮುಕುಂದರಾಜ್ಗೆ ಅನ್ಯಾಯ ಆಯ್ತಂತೆ, ಎಲ್ಲ ಜನ ಅನ್ಯಾಯ ಆಯ್ತಂತೆ ಅಂತೇಳಿ. ಮತ್ತು ಜನಗಳ ಕೈಲಿ ಈ ವಿಚಾರ ಏನೂ ಇಲ್ಲ. ನೀವು ಪ್ರತಿ ಬಾರಿ ಜನಗಳ ಮುಂದೆ ಬಂದು ಅಲವತ್ಕೊಳ್ತಾ ಇದ್ದರೆ, ಈ ಥರ ಆಯಿತು, ತೊಂದರೆ ಆಯಿತು, ನನಗೆ ನಷ್ಟ ಆಯಿತು, ಹರಿಯಾಣ ಹಿಂಗೆ ಮಾಡಿಬಿಟ್ರು, ಮಹದೇವಪುರ ಹಂಗೆ ಮಾಡಿದ್ರು, ಆಳಂದ ಹಿಂಗೆ ಮಾಡಿದ್ರು ಅಂತ ನೀವು ಹೇಳ್ತಾನೆ ಹೋಗ್ತಾ ಇದ್ರೆ, ಜನ ಇದರಲ್ಲಿ ಏನು ಮಾಡ್ಬೋದು? ಜನಕ್ಕೆ ಏನು ಗೊತ್ತೇನ್ರಿ ಸೂರ್ಯ? ಕೇಳಿಸ್ಕೊಳ್ರಿ, ವೋಟಿಂಗ್ ಬೂತಿಗೆ ಬರ್ತಾರೆ, ವೋಟ್ ಮಾಡ್ತಾರೆ, ಮನೆಗೆ ಹೋಗ್ತಾರೆ. ಇಷ್ಟೇ ಜನಕ್ಕೆ ಗೊತ್ತಿರೋದು, ಅವ್ರು ಕೇಳಿರೋದು ಅಷ್ಟೇ. ಅದರಲ್ಲಿ ಒಬ್ಬೊಂದು ವೋಟು 22 ಜನ ಹಾಕಿದ್ರ, 22 ವೋಟನ್ನು ಒಬ್ಬನೇ ಹಾಕಿದ್ನ, ಈ ಫೇಕ್ ಮಾಡಿದ್ರ, ಇದು ವಿ ಡೋಂಟ್ ನೋ. ಅದಿರೋ ಚುನಾವಣಾ ಆಯೋಗದ ಕೈನಲ್ಲಿ. ನೀವು ಜನಗಳ ಮುಂದೆ ಬಂದು ಬರೀ ಗೊಳೋ ಅಂತ ಕಣ್ಣೀರು ಮಾಡ್ಬೋದು. ಬಿಜೆಪಿ ಅಭ್ಯರ್ಥಿ ಎಲ್ಲ ಸುಟ್ಟಾಕ್ಬಿಟ್ರಲ್ಲ, ಮತದಾರರ ಸುಟ್ಟಾಕ್ಬಿಟ್ಟು ಇವಾಗ ಅಡ್ವೊಕೇಟ್ ಕೊಲೆ ಆಯ್ತು ಅಂತ ನ್ಯಾಯ ಸಿಗುತ್ತೆ ಅಲ್ಲ. ನ್ಯಾಯ ಸಿಗ್ಬೇಕಾದ್ರೆ ಇವತ್ತು ಎಲೆಕ್ಷನ್ ಕಮಿಷನ್ ಏನ್ ಮಾಡ್ತಾ ಇದೆ? ಎಲೆಕ್ಷನ್ ಕಮಿಷನ್ ಅಫಿಡವಿಟ್ ಹಾಕಿ ಇದೆಲ್ಲ ಸುಳ್ಳು, ನಾನ್ಸೆನ್ಸ್ ಅಂತ ಹೇಳ್ತು ಎಲೆಕ್ಷನ್ ಕಮಿಷನ್. ಆದ್ರೆ ಆಳಂದದಲ್ಲಿ ಯಾಕೆ ಸಿಕ್ಕಾಕೊಂಡ್ರು? ಆಳಂದದಲ್ಲಿ ಅದೇ ರಿಸಲ್ಟ್ ಈ ತರ ಏನೋ ಮ್ಯಾನಿಪುಲೇಷನ್ ಮಾಡೋದ್ರಲ್ಲಿ ಮ್ಯಾನಿಪುಲೇಷನ್. ಆಮೇಲೆ ಇವ್ರದೇನ್ ಬಿಜೆಪಿ ಅವರು ಇವತ್ತು JDU ಮುಖಾಂತರ ಕಳೆದ 25 ವರ್ಷದಿಂದ ಅಧಿಕಾರದಲ್ಲಿರೋದು JDU ಮುಖಾಂತರ. JDU ಆರಂಭದಲ್ಲಿ ಇವ್ರಿಗಿಂತ ಜಾಸ್ತಿ ಸೀಟ್ ಗೆಲ್ತಾ ಇದ್ರು. ಅದಾದ ನಂತರ ಬಿಜೆಪಿ ಅವ್ರ ಜೊತೆ ಸೇರೋದ್ಮೇಲೆ ಇವತ್ತು JDU ಸೀಟ್ಗಳು ಕಡಿಮೆ ಆಗ್ತಾ ಇದೆ. ನಿತೀಶ್ ಕುಮಾರ್ ಅವರು ಕಳೆದ ಬಾರಿ ಚುನಾವಣೆಯಲ್ಲಿ ಬಿಜೆಪಿನ ಹೊರತುಪಡಿಸಿ ನಮ್ ಜೊತೆಗೆ ಅಲಯನ್ಸ್ ಮಾಡ್ಕೊಂಡಿದ್ರು, RJD ಜೊತೆಗೆ ಮತ್ತೆ ಕಾಂಗ್ರೆಸ್ ಜೊತೆಗೆ. ಅದಾದ ನಂತರ ಮಧ್ಯದಲ್ಲೇ ಬಿಟ್ಟು ಮತ್ತೆ ಬಿಜೆಪಿ ವಾಪಸ್ ಹೊಟ್ಟೋದ್ರು. ಸೊ ಈ ತರ ಬಿಜೆಪಿ ಅವರು ಏನೋ ಅಧಿಕಾರದಲ್ಲಿ ಇದಾರೆ ಅಂದ್ ಮಾತ್ರಕ್ಕೆ ಸಂಪೂರ್ಣವಾಗಿ ಇವ್ರಿಗೂ ಏನು ಜನ ಬಹುಮತ ಕೊಟ್ಟಿಲ್ಲ. ಸೊ ಇವತ್ತು ಬಿಹಾರದಲ್ಲಿರುವಂತ ನಿಜವಾದಂತ ವಿಚಾರಗಳ ಬಗ್ಗೆನೂ ಚರ್ಚೆ ಆಗಿದೆ. ಸೊ ಅಲ್ಲೂ ಕೂಡ ನಿರುದ್ಯೋಗ ಸಮಸ್ಯೆ ಆಗಿರ್ಬೋದು. ಆಮೇಲೆ ಬಿಹಾರದಲ್ಲಿ ಇರೋರೆಲ್ಲ ಇಲ್ಲಿ ಬಂದು ಕೆಲಸ ಮಾಡ್ತಾ ಇದ್ದಾರೆ ಕರ್ನಾಟಕದಲ್ಲಿ. ಸೊ ಯಾರು ಕೂಡ ಬಿಹಾರದಲ್ಲಿ ಏನು ಕೆಲಸ, ಅಷ್ಟು ಒಳ್ಳೆ ಆಡಳಿತ ಇವ್ರು ಏನಾದ್ರು ಅಡ್ಮಿನಿಸ್ಟ್ರೇಷನ್ ಕೊಟ್ಟಿದ್ರೆ ವಲಸೆ ತಡೆಗಟ್ಟಕ್ಕಾಗಿಲ್ಲ ಇವ್ರ ಕೈಯಲ್ಲಿ. ಸೊ ಇವತ್ತು ನಂಬರ್ಸ್ ಅಲ್ಲಿ ಜನ ಅಧಿಕಾರ ಕೊಡೋದು ಬಿಡೋದು ಬೇರೆ ವಿಚಾರ. ಆದ್ರೆ ಕಳೆದ 25 ವರ್ಷಗಳಿಂದ ನೀವೇನ್ ಮಾಡಿದೀರಾ ಅಂತ ಪ್ರಶ್ನೆಗೆ ಅವ್ರಿಗೆ ಉತ್ತರ ಅಲ್ಲೇ ಕಣ್ಮುಂದೆನೇ ಇದೆ. ಅಧಿಕಾರ ಇವತ್ತು ಕೊಡ್ತಾರೆ, ಹೋಗ್ತದೆ, ಅದು ಬೇರೆ ವಿಚಾರ. ಸೊ ಈ ತರದ ಒಂದು ಅಡ್ಮಿನಿಸ್ಟ್ರೇಷನ್ ಸುಧಾರಣೆಯಲ್ಲಾಗಿರ್ಬೋದು ಅಥವಾ ಬಿಹಾರದಲ್ಲಿ ಆದಂತ ಹೋರಾಟಗಳಾಗಿರ್ಬೋದು, ವಿದ್ಯಾರ್ಥಿಗಳ ಚಳುವಳಿಗಳಾಗಿರ್ಬೋದು, ಅವೆಲ್ಲ ಇದೆ. ಸೆಲ್ಫ್ ಸಿಂಪತಿ ಮಾಡ್ಕೊಳ್ಳೋದು, ಸಿಂಪತಿ ಏನಿಲ್ಲ. ನಾವೇನು ಇದ್ರೊಳ್ಳೆ ಅಲ್ಲಲ್ಲ, ನಾವೇನು ನಾವು ಎಲ್ಲ ಹೇಳ್ತಾ ಇದ್ದೀವಿ, ರಾಹುಲ್ ಗಾಂಧಿ ಅವರು ಮತ್ತೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕ್ಲಿಯರ್ ಆಗಿದ್ದಾರೆ. ನಮ್ಗೇನು ಅಧಿಕಾರದ ಮೇಲೆ ಆ ವ್ಯಾಮೋಹಕ್ಕೋಸ್ಕರ ಇನ್ನೊಂದಕ್ಕೋಸ್ಕರ ರಾಜಕೀಯ ಸನ್ಯಾಸಕ್ಕೆ ಆಗ್ಬೇಕು. ರಾಜಕೀಯ ಸನ್ಯಾಸತ್ವ ಹಾಕ್ಬೇಕು, ಅಧಿಕಾರಕ್ಕೋಸ್ಕರ ನಾವಲ್ಲ ಅಂದ್ರೆ ಒಂದು ಅಧಿಕಾರನೇ ಮುಖ್ಯ ಆಗಿದ್ರೆ ಇವ್ರು ಮಾಡುವಂತ ತಂತ್ರಗಾರಿಕೆ ಎಲೆಕ್ಷನ್ ಕಮಿಷನ್ಗೆ ಇದ್ ಮಾಡುವಂತದ್ದು, ಸ್ವತಂತ್ರ ಹೋರಾಟ ಮಾಡ್ತಾ ಇದ್ದಾರೆ ಈಗ ನೀವು. ಹಂಗಾದ್ರೆ ಈಗ ಇವ್ರ ವಿರುದ್ಧ ಒಂದು ಚಳುವಳಿನೇ ಮಾಡ್ತಾ ಇದೀವಿ. ಉತ್ಕರ್ಷ್ ಈಗ ಅವರು ಈಗ ಸಂತ್ರಸ್ತರು, ನೀವು ನಾವು ಸಂತ್ರಸ್ತರಲ್ಲ. ಎಲೆಕ್ಷನ್ ಕಮಿಷನ್ ವಿಚಾರ ನೀವು ಹೇಳಿದ್ದೀನೇನ್ರಿ, ಮಾಡಿದ್ದಾರೆ, ಸಂತ್ರಸ್ತರು ಮೋಸ ಮಾಡಿದ್ರು, ಹರಿಯಾಣದಲ್ಲಿ 25 ಲಕ್ಷ ಓಟ್ ಕದ್ರು ಅಂತ ಹೇಳಿದ್ರಿ, ಮಹಾರಾಷ್ಟ್ರದಲ್ಲಿ ಕದ್ದಿದ್ದಾರೆ, ಅದನ್ನೇ ಸಂತ್ರಸ್ತರು ತಾನೆ ನೀವು. ಹಂಗಾದ್ರೆ ನೀವು ಈ ಮತಚೋರಿ ಸಂತ್ರಸ್ತರು ನೀವು ಅಂತ ಹೇಳಿ. ಉತ್ಕರ್ಷ್, ನಿಮ್ಮ ಒಪಿನಿಯನ್ ಈ ಒಂದು ವಿಚಾರಕ್ಕೆ. 50 ಸ್ಥಾನಗಳಲ್ಲಿ MGP ಇದಾರ್ರಿ, 88ರಲ್ಲಿ ನೀವಿದ್ದೀರಾ, ಒಂದು 38 ಸ್ಥಾನ ಆ ಕಡೆ ಈ ಕಡೆ ಇದೆ ಅಂತ ಅಂದ್ಕೊಳ್ಳೋಣ.
ಸರ್ ನೋಡಿ, ಕಾಂಗ್ರೆಸ್ ವಕ್ತಾರರು ಪಾಪ ಎಷ್ಟು ನಿರಾಸಕ್ತಿಯಿಂದ ಮಾತಾಡ್ತಿದ್ದಾರೆ ಅಂತಂದ್ರೆ, ನಿರಾಸಕ್ತಿ ಎಷ್ಟು ಡೋಂಗಿತನ ಕಾಂಗ್ರೆಸ್ನವರಲ್ಲಿ ಇವ್ರು ನಮ್ಗೆ ನಮ್ಗೆ ಹೇಳ್ತಾರೆ. ಡೋಂಗಿತನ ಅಲ್ಲ ಇರ್ಬೋದು. ಕೇಳಿಸ್ಕೊಳ್ರಿ, ಅಲ್ಲ, ಈ ಪದ ಬಳಕೆನಲ್ಲಿ ಅಲ್ಲಲ್ಲ, ಡೋಂಗಿತನ ಅಯ್ಯೋ, ಇವೆಲ್ಲ ಕೇಳಿಸ್ಕೊಳ್ಳಿ ನೀವು ಸರ್, ಡೋಂಗಿಗಳು. ನೀವು ಬರೀ ಬುರುಡೆ ಬಿಡ್ತಾನೆ ಯಾವ ಇದ್ದೀರಾ ಬುರುಡೆ ನೋಡಿ. ಬಿಡೋದು? ಎಲ್ಲ ನೀವು ಕಡೆ alliance ಏನೇ ವ್ಯವಸ್ಥೆ ಮಾತಾಡಿದ್ರು ಮಾಡಿದ್ರು. it has to Central get government reflected in the alliance election ಅಲ್ಲಿ. ನಿಮ್ದು. ಎರಡಕ್ಕೆ Central ದಾಟ್ತಾ government ಇಲ್ಲ alliance ಇಲ್ಲಿ. ಹಿಂದೇನ್ ಸ್ವಂತ ಅವ್ರು ಇದೆ. ಹೇಳ್ತಾರೆ, ಇದೆ. ನಾವು ಒಬ್ರು ನಿತೀಶ್ ಮಾತಾಡ್ತಾರೆ. ಕುಮಾರ್ ಮೇಲೆ ಕುತ್ಕೊಂಡು ಸವಾರಿ ಮಾಡ್ತಿದೀವಿ ಅಂತ. ನಾವಲ್ಲ, ಇವ್ರು ಪಾಪ ತೇಜಸ್ವಿ ಯಾದವ್ ಮೇಲೆ ಕುತ್ಕೊಂಡು ಸವಾರಿ ಮಾಡ್ತಾನೆ ಇದಾರೆ ಪಾಪ. ಅಲ್ಲಿ ನೋಡಿ, ಈ ತೇಜಸ್ವಿ ಅಂಕಿಗಳು ದಾಟಕ್ಕೆ ಆಗ್ತಿಲ್ಲ. ಹೆಗಲು ಬೆಂಡಾಗ್ಬಿಡ್ತು ಅಂತ ನೀವು ಹೇಳ್ತಿರೋದು ಇವ್ರು ಪಾಪ ಕೂತ್ಕೊಂಡಿದ್ದು. ಅವ್ರಿಗೆ ನನ್ಗೆ RJD ಪರಿಸ್ಥಿತಿ ನೋಡಿದ್ರೆ ಬಹಳ ಬೇಸರ ಆಗುತ್ತೆ. ಇವರಿಂದ ಅವ್ರು ಹಾಳಾದ್ರು. ಎಷ್ಟೊಂದು ಕಷ್ಟ ಪಡ್ಬೇಕು ಸರ್ ಅವರು ಪಾಪ. ಇವ್ರ ಸಹಕಾರ ಅಲ್ಲಿ ಏನ್ ಇವ್ರ ರೋಲ್ ಏನ್? ಫಸ್ಟ್ ಆಫ್ ಆಲ್, ವಾಟ್ ಇಸ್ ದ ರೋಲ್ ಆಫ್ ಕಾಂಗ್ರೆಸ್ ಇನ್ ಬಿಹಾರ್? ಬಟ್ ಎರಡು ವಿಚಾರ ಏನು ಗೊತ್ತಾ ಉತ್ಕರ್ಷ್, ಎರಡು ವಿಚಾರ ಏನು ಗೊತ್ತಾ ನೋಡಿ, ಕಾಂಗ್ರೆಸ್ ಅಲ್ಲಿ ಅಂತ ಬಂದಾಗ ನೆಹರೂಯಿಂದ ಹಿಡಿದು ಅಪ್ ಟು ರಾಜೀವ್ ಗಾಂಧಿವರೆಗೂ ಎಲ್ಲರೂ ಅಧಿಕಾರ ಎಂಜಾಯ್ ಮಾಡಿದ್ರು. 100%. ಆದರೆ ರಾಹುಲ್ ಗಾಂಧಿಗೆ ಅಧಿಕಾರ ಸಿಕ್ಲಿಲ್ಲ. ಈ ಕಡೆ ಲಾಲು ಅದ್ಭುತ ಅಧಿಕಾರ ಎಂಜಾಯ್ ಮಾಡಿದ್ರು. ಲಾಲು ಮಗಂದು ಸೇಮ್ ಕತೆ. ಅಂದ್ರೆ ಸಮಾನ ದುಃಖಿಗಳ ಒಂದು ಒಕ್ಕೂಟ ಇಲ್ಲ, ಲಾಲು ಪ್ರಸಾದ್ ಯಾದವ್ ಅವ್ರು ನೀವು ಸಂತ್ರಸ್ತರ ಬಳೆ ಅಂತ ಹೇಳ್ಬೋದು. ಈಗ ಸಮಾನ ದುಃಖಿಗಳ ಹೌದು. ಸಮಾನ ದುಃಖಿಗಳ ಒಂದು ಯಾತ್ರೆ ನಡೀತಾ ಇರೋದಲ್ಲಿ ಯಾರ್ಯಾರದು, ತೇಜಸ್ವಿದು ಮತ್ತೆ ರಾಹುಲ್ ಗಾಂಧಿಯದ್ದು ಅಂತ ಅಧಿಕಾರದ ವಿಚಾರದಲ್ಲಿ ಬಂದ. ಅಲ್ಲ, ಈಗ ನಾನು ಹೇಳಕ್ ಬಂದೆ ಸರ್, ಈಗ ವೋಟ್ ಚೋರಿ ಅಂತ ಹೇಳ್ತಾರಲ್ವಾ, ಸರಿ ವೋಟ್ ಚೋರಿ ದೊಡ್ಡ ಯಾತ್ರೆ ಮಾಡಿದ್ರಿ, ದೊಡ್ಡ ನೀವೇನೇನೋ ಕ್ಯಾಂಪೇನ್ ಮಾಡಿದ್ರಿ, ಮತ್ತೆ ಇದ್ಯಾಕೆ ರಿಫ್ಲೆಕ್ಟ್ ಆಗ್ತಾ ಇಲ್ಲ? ನೀವು ಅಲ್ಲಿ ನಿಂತ್ಕೊಂಡು ಮತದಾರ ಏನು ಮಾಡಕ್ ಆಗಲ್ವಲ್ರಿ ಉತ್ಕರ್ಷ ಅದ್ರಲ್ಲಿ? ನಾಳೆ ದಿನ ಗೊತ್ತಿಲ್ಲ ಅಲ್ಲ ನನಗೆ. ಸರ್, ಮತದಾರ ಬಿಹಾರ ಅಲ್ಲಲ್ಲ, ಬಿಹಾರದ ಎಲೆಕ್ಷನ್ಗೆ ಸಂಬಂಧಪಟ್ಟಂತೆ ಅವ್ರು ಪ್ರೆಸ್ ಮೀಟ್ ಮಾಡಬಹುದು. ಮತದಾರನ ಕೈಲಿ ಏನೂ ಇಲ್ಲ. ಎಲೆಕ್ಷನ್ ಕಮಿಷನ್ ಅಂಪೈರೇ ಸರಿ ಇಲ್ಲ ಅಂತ ಹೇಳ್ತಿರೋದು ಅವರು. ಅಂಪೈರೇ ಸರಿ ಇಲ್ಲ ಅಂತ ಹೇಳ್ತಿರೋಂಥದ್ದು. ಇವ್ರಿಗೆ ಚುನಾವಣೆ ಗೆಲ್ಲಕ್ ಆಗದೆ ಇದ್ದಾಗ ಇದೇ ಸಮಸ್ಯೆ ಅಂತ ಹೇಳ್ಬಿಟ್ರೆ ಆಗೋಯ್ತಲ್ವಾ? ನೀವು ಸೋತ್ರು ನೀವು ಮುಂಚೆನೆ ಹೌದು ನರೇಟಿವ್ ಸೆಟ್ ಮಾಡ್ಬಿಡೋದು, ಬಿಡಪ್ಪ ಚುನಾವಣಾ ವ್ಯವಸ್ಥೆನೆ ಸರಿ ಇಲ್ಲ ಅಂತ. ಇದು ಯಾರು ಹೇಳ್ತಾರೆ ಅಂದ್ರೆ, ನೀವ್ ಹೇಳ್ದಂಗೆ ಕುಣಿಯಕ್ ಆಗ್ದೋನ್ ಯಾರು ನೆಲ ಡೊಂಕು ಅಂತಾನಲ್ವಾ, ಆಗಾಯ್ತು. ಈಗ ಬಿಹಾರದಲ್ಲಿ ಕುತ್ಕೊಂಡು SIR ಗೆ ವಿರೋಧ ಮಾಡ್ತೀರಾ, ಮಾದೇಪುರದಲ್ಲಿ ಅತಿ ಹೆಚ್ಚು ವೋಟ್ಗಳಾಗಿದೆ ಅಂತ ಹೇಳ್ಬಿಟ್ಟು ಇಲ್ಲಿ SIR ಮಾಡ್ಬೇಕು ಅಂತ ಹೇಳ್ತೀರಿ. ಯಾವ ಆಧಾರದ ಮೇಲೆ ಮಾತನಾಡ್ತಾರೆ ಇವತ್ತು ದೇಶದ ವಿರೋಧ ಪಕ್ಷದ ನಾಯಕರು? ಮತ್ತೆ ರಾಹುಲ್ ಗಾಂಧಿ ಅವ್ರು ನೀವು ಅಬ್ಸರ್ವ್ ಮಾಡಿ ಸರ್, ಇಲ್ಲಿ ಕಾಂಗ್ರೆಸ್ ಅವ್ರು ಏನು ಅಂತಂದ್ರೆ ಅಬ್ಸರ್ವೇಷನ್ ಇಲ್ಲ. ಅವ್ರು ಪ್ರತಿ ಬಾರಿ ಎಲ್ಲೆಲ್ಲಿ ಮತ ಕೇಳಕ್ ಹೋದ್ರಲ್ವಾ, ಅಲ್ಲಿನ ಲೋಕಲ್ ಸಮಸ್ಯೆಗಳ ಬಗ್ಗೆ ಏನು ಮಾತನಾಡ್ಲೇ ಇಲ್ಲ. ಬರೀ ವೋಟ್ ಚೋರಿ, ವೋಟ್ ಚೋರಿ, ವೋಟ್ ಚೋರಿ. ಇವ್ರು ಇನ್ಫ್ಯಾಕ್ಟ್ ನಿಮಗೆ ಗೊತ್ತಿರ್ಲಿ, ಎಷ್ಟೋ 10 ಕ್ಷೇತ್ರ ನನಗಿರ್ತಕ್ಕಂಥ ಮಾಹಿತಿ ಪ್ರಕಾರ ನೀವು ಆಳಿದ ಮೇಲೆ ಲೋಕಲ್ ಸಮಸ್ಯೆ ಹಂಗೂ ಇತ್ತು ಅಂತ ನೀವು ಹೇಳೋದು. ನೀವೀಗ ಈ ನಿತೀಶ್ ಆಡ್ಕೊಂಡು ಮೋದಿ ಆಡ್ಕೊಂಡು ಅಷ್ಟೊಂದು ಲೋಕಲ್ ಸಮಸ್ಯೆಗಳು ಇತ್ತು ಅಂತ ನೀವು ಹೇಳೋದು. ಅಲ್ಲಿನ ಲೋಕಲ್ ಅದೇ ಸರಿ ಇರ್ಲಿಲ್ಲ ಅಂತ ನೀವು ಹೇಳ್ತಾ ಇರೋದು. ಕ್ಷೇತ್ರಗಳಲ್ಲಿ ಏನಿದೆ ಅದ್ರ ಬಗ್ಗೆ ಮಾತನಾಡ್ಲೇ ಇಲ್ಲ ಇವರು. ಸಮಸ್ಯೆ ಇತ್ತು ಅಂತ ಆಯ್ತು, ನೀವು ಮಾತಾಡ್ತೀರಲ್ಲ. ಸಮಸ್ಯೆಗಳು ಪ್ರತಿ ಬಾರಿ ಇದ್ದೇ ಇರ್ತವೆ ಸರ್. ಒಂದೆರಡು ಏನೋ ಇವ್ರಿದ್ದೇನೋ ಪ್ರತಿ ಬಾರಿ ಸಮಸ್ಯೆಗಳು ಇಲ್ಲದೆ ಇರ್ತವ. ನಮ್ಗೆ ನಾವು ಬಿಹಾರದವರಲ್ಲ, ನಾವು ರಾಘೋಪುರದವರು ಅಲ್ಲ, ತಾರಾಪುರದವರು ಅಲ್ಲ, ನಾವು ಲಕ್ಕೀಸರಾಯ್ ಅವರು ಅಲ್ಲ. ನಾವು ಬೆಂಗಳೂರಲ್ಲಿ ಕೂತಿದ್ದೀವಿ, ಕರ್ನಾಟಕದಲ್ಲಿ ಇದ್ದೀವಿ. ಇಲ್ಲಿಂದ ಬಿಹಾರದ ನೋಡಿದಾಗ ಒಂದು ಪರ್ಸೆಪ್ಷನ್ ಏನು ಅಂತ ಹೇಳಿದ್ರೆ, ಹಿಂದುಳಿದ ರಾಜ್ಯ ಅಪ್ಪ. ಹೌದು, ಹಿಂದುಳಿದ ರಾಜ್ಯ. ಕೋಟ್ಯಾಂತರ ರೂಪಾಯಿ, ಅವ್ರು 1 ರೂಪಾಯಿ ಕೊಟ್ಟರೆ 6-7 ರೂಪಾಯಿ ಅವ್ರಿಗೆ ವಾಪಸ್ ಹೋಗುತ್ತೆ. 1 ರೂಪಾಯಿ ಕೊಟ್ಟರೆ 6-7 ರೂಪಾಯಿ ವಾಪಸ್ ಹೋಗುತ್ತೆ. ನಮ್ಮ 1 ರೂಪಾಯಿ ಕೊಟ್ಟರೆ 13 ಪೈಸೆನೂ ಬರಲ್ಲ. ಸೊ ಇಂಥ ರಾಜ್ಯಕ್ಕೆ ಏನೋ ಮಾಡ್ತಾರೆ ಅಂತ ಬಂದಾಗ, ಇಲ್ಲ ಈ ಸಲ ಮೋದಿ ಬಂದ್ಬಿಟ್ಟಿದ್ದಾರೆ, ನಿತೀಶ್ ಹಂಗೆ ಹಿಂಗೆ, ನಿತೀಶ್ ಅದ್ಭುತ ಸ್ಟ್ರಾಟಜಿ ಅಂದರೆ ಅದೇನೆ, ಯಾವಾಗ ಯಾವ ಅನುಕೂಲವೋ ಆ ಪಾರ್ಟಿ ಮಾಡ್ಕೊಳ್ಳೋದೇ ಸ್ಟ್ರಾಟಜಿ. ಬಟ್ ಎಲೆಕ್ಷನ್ ವಿಚಾರದಲ್ಲಿ, ಅಧಿಕಾರದ ವಿಚಾರ ಏನಾಗುತ್ತೆ ಅಂದರೆ, ಜಿಸ್ಕ ದಂಡ ಉಸ್ಕ ಬೈನ್ಸ್ ಅಂತ. ದೊಣ್ಣೆ ಯಾರ್ದೋ, ಹಸುನು ಎತ್ತುನು ಎಮ್ಮೆನೂ ಅವಂದೇ ಅಂತ. ಸೊ ಆ ಲೆಕ್ಕದಲ್ಲಿ ಹೋದಾಗ ಇವ್ರು ಹೇಳ್ತಿದ್ದಾರೆ ಸಮಸ್ಯೆಗಳ ಬಗ್ಗೆ ಮಾತಾಡಲೇ ಇಲ್ಲ ಅಂತ. ಇವರಿದ್ದು ಸಮಸ್ಯೆ ಬಂತ ಅಂತ ಒಂದು ಪ್ರಶ್ನೆ ಬರುತ್ತೆ ನಮ್ಮದು. ಸೊ ಬಿಹಾರದಲ್ಲಿ ಉದ್ಯೋಗ ಇಲ್ಲ, ವಲಸೆ, ಇವೆಲ್ಲವೂ ಕೂಡ ಒಂದೇ ಒಂದು 10,000 ರೂಪಾಯಿನಲ್ಲಿ ಒಡೆದು ಹಾಕ್ಬಿಟ್ರಾ ಈ ಒಂದು ಮೈತ್ರಿ ಅಂತ. ಖಂಡಿತ ರಮಾಕಾಂತ್ ಅವರೇ, ಇದು ಕಾಂಗ್ರೆಸ್ಗೆ ಎಕ್ಸೆಪ್ಷನ್ ಅಂತ ನಾನು ಹೇಳ್ತಾ ಇಲ್ಲ. ಬೈ ಎಲೆಕ್ಷನ್ ಮುಂಚೆ ಇವ್ರು ಮಾಡಿದ್ದು ಅದೇ ಕತೆ. 3 ತಿಂಗಳು ಉಳಿಸ್ಕೊಂಡ್ಬಿಡೋದು ಗೃಹಲಕ್ಷ್ಮಿದು, 3 ತಿಂಗಳು ಮುಂಚೆ ಹಾಕ್ಬಿಡೋದು. ಸೇಮ್ ಅಂದರೆ ಇದು ಇನ್ಮೇಲೆ ಇದು ಎಲ್ರಿಗೂ ಈಸಿ ಅಂತ ನಾನು ಅವಾಗಲಿಂದ ಹೇಳ್ತಾ ಇರೋದು. ಎಲ್ರಿಗೂ ಇದು ಈಸಿ ಸ್ಟ್ರಾಟಜಿ. ರಮಾಕಾಂತ್ ಅವರೇ, ಇವಾಗ ಒಂದು ನಾನು ಹೇಳ್ಬಿಟ್ಟು ಚಿಕ್ಕದಾಗಿ ಮುಗಿಸ್ಬಿಡ್ತೀನಿ. ಈಗ ಉಚಿತ ಜನಗಳಿಗೆ ಕೊಡೋದು ಅಂತಲ್ಲ, ಆದ್ರೆ ನೀವು ಫೈನಾನ್ಷಿಯಲ್ ಕಂಡೀಷನ್ ನ ಯಾವ ರೀತಿ ಉಳಿಸಿದೀರ ರಾಜ್ಯದಲ್ಲಿ ಅನ್ನೋದು ಮುಖ್ಯ ಆಗ್ತದೆ. ಆಮ್ ಆದ್ಮಿ ಪಾರ್ಟಿ ಕೊಡ್ತು ಹಂಗಂತ ಅದನ್ನ ಇವತ್ತು ಕುಖ್ಯಾತಿಗೆ ತಗೊಂಡು ಹೋಗ್ತಾ ಇದಾರೆ. ಆ ರೀತಿ ಆಗ್ಬಾರ್ದು. ಒಂದು ರಾಜ್ಯ ಜವಾಬ್ದಾರಿಯುತವಾಗಿ ಅದು ಯೋಜನೆಗಳನ್ನ ಕೊಡಬೇಕು. ಸರ್ಪ್ಲಸ್ ಬಜೆಟ್ ಇವತ್ತು ಡೆಲ್ಲಿಯಲ್ಲಿ ಆದ್ರೆ ಮುನ್ಸಿಪಾಲಿಟಿ ನ್ಯಾಯನ ಇಡೀ ಸ್ಟೇಟ್ಗೆ ಅಪ್ಲೈ ಮಾಡ್ಬಿಡ್ತೀರಿ. ಹಂಗಾಗಲ್ಲ ಸತೀಶ್. ಒಂದು ಮುನ್ಸಿಪಾಲಿಟಿ ನ್ಯಾಯನ ಏನೇ ಆಗ್ಲಿ ರಮಾಕಾಂತ್ ಅವರೇ ಪರದಾಡ್ತಾ ಇದೀರಿ ನೀವು. ಏನಿಲ್ಲ, ಎಲ್ಲ ಸರ್ಪ್ಲಸ್ ಅಲ್ಲೇ ಇದೆ ಪಂಜಾಬ್ ಅಲ್ಲಿ. ಇವತ್ತು ನೋಡಿ, ಇವರು ಹಿಂದಿನ ಸರ್ಕಾರಗಳು ಮಾಡಿದ ಸಾಲಗಳನ್ನ ಇದು ಮಾಡಿ ಇವತ್ತು ಕೃಷಿ ಆಗ್ಬೋದು, ಬೇರೆ ಬೇರೆ ಏನು ರಸ್ತೆ ಮತ್ತೆ ಮೂಲ ಸೌಕರ್ಯ ಇದರಲ್ಲಿ ನಾವು ಮುನ್ನಡೆ ಇದ್ದೀವಿ.
ತಮ್ಗೆ ಗೊತ್ತಾಗ್ತದೆ. ಯಾಕಂತ ಹೇಳಿದ್ರೆ ಇವತ್ತು 23,000 ಲಕ್ಷ ಹೆಕ್ಟೇರ್ ಕೃಷಿಗಿತ್ತು. ಆಮ್ ಆದ್ಮಿ ಪಾರ್ಟಿ ಬಂದ್ಮೇಲೆ ಇವತ್ತು 123 ಲಕ್ಷ ಹೆಕ್ಟೇರ್ಗೆ ಹೋಗಿದೆ. ನೋಡಿ, ಕೃಷಿ ಆಗ್ಬೋದು, ಮತ್ತೆ ಅಲ್ಲಿನ ರಾಜ್ಯದ ಯಾವುದೇ ಒಂದು ಸಮಸ್ಯೆಗಳಲ್ಲಿ ನಾವು ಧ್ವನಿಯನ್ನು ಎತ್ತಾ ಇದೀವಿ. ಅದೊಂದು ಬಡಿ ಇಡಿ ಆ ಚುನಾವಣೆ ಬಂದಾಗ ನಾವು ಅದ್ರ ಚರ್ಚೆ ಮಾಡೋಣ. ಆದ್ರೆ ಇಲ್ಲಿ ಮುಖ್ಯವಾಗಿ ಈ ಬಿಹಾರ ಚುನಾವಣೆಗಳನ್ನ ತಗೊಂಡ್ರೆ ಇವತ್ತು ಬಿಜೆಪಿನವರು ದೇಶದಲ್ಲಿ ತುಂಬಾ ಚೆನ್ನಾಗಿ ಕರಗತ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಎಲೆಕ್ಷನ್ ಎಕ್ಸ್ಪ್ರೆಸ್. ಇವತ್ತು ಮೋದಿ ಅವರು ಯಾವ ಈ ಸಂದರ್ಭದಲ್ಲಿ ವಿವಿಧ ರಾಜ್ಯಗಳಿಗೆ ಭೇಟಿ ಕೊಡ್ತಾ ಇದ್ದಾರೆ. ಯಾವುದೇ ರಾಜ್ಯಗಳಲ್ಲಿ ಚುನಾವಣೆ ಇದ್ದಾಗ ಚುನಾವಣೆಗೆ ಹೋಗೋದು, ಚುನಾವಣೆ ಮುಖವನ್ನ ಮಾಡ್ಕೊಂಡು ಎಲ್ಲಾ ಕಡೆ ಮೋದಿ 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 ಅನ್ನೋ ಮುಖಗಳನ್ನ ತೋರಿಸ್ತಾ ಇದ್ರು. ಈಗ ಹೇಳಿದಾಗೆ ಬದಲಾದ ಒಂದು ಅವ್ರ ಆಸ್ಪತ್ರೆ ಬಂದು ಸಾಂತ್ವನ ಹೇಳ್ತಾರೆ, ಹೇಳಿದ್ರು. ಅದಕ್ಕೆ ಮುಂಚೆ ಬಾಂಬ್ ಬೀಳೋ ಅವ್ರ ಆ ಕಡೆ ಏನೋ ಭೂತಾನು ಈ ಕಡೆ ಪ್ರವಾಸಗಳನ್ನ ಮುಗಿಸ್ಕೊಂಡು ಬಂದ್ರು. ಇರ್ಲಿ, ಅವ್ರ ದೇಶದಲ್ಲಿ ಇಲ್ದೇ ಇದ್ದಾಗ್ಲೇ ಬಾಂಬ್ಗಳು ಬೀಳ್ತಾ ಇರ್ತಿಲಿ. ಅದೇನೋ ಗೊತ್ತಿಲ್ಲ, ಅದೇನೋ ವಿಪರ್ಯಾಸನೋ ಇಲ್ಲ ನಮ್ಮ ದೇಶದ ವಿಕೃತ ಮನಸ್ಥಿತಿ ಅಲ್ಲ. ಪಾಪ ಅವ್ರು ಅಲ್ಲಿ ಇಲ್ದೇ ಇದ್ದಾಗ ಬೆಳಿಗ್ಗೆ ಸತೀಶ್ ನಾನು ಹೇಳಿದೆ ಏನು ಗೊತ್ತಾ, ಇಲ್ಲಿ ಯಾರನ್ನು ಈ ದೇಶದ ಚುನಾವಣಾ ಅಖಾಡಗಳು ನೀವು ತಂತ್ರಗಳನ್ನ ಮಾಡಬೇಡಿ ಅಂತ ಅಲ್ಲ ರಮಾಕಾಂತ್ ಅವರೇ, ತಂತ್ರಗಳನ್ನ ಮಾಡೋದು ಅಂತಲ್ಲ. ಆದ್ರೆ ಇವತ್ತು ಫ್ರೀ ಅಂಡ್ ಫೇರ್ ಎಲೆಕ್ಷನ್ಸ್ ಎಲ್ಲಿ ನಡೀತಾ ಇದೆ? ಇವತ್ತು ಚುನಾವಣಾ ಆಯೋಗದ ಮೇಲೆ ಇಷ್ಟು ಗಂಭೀರವಾದ ಆರೋಪಗಳನ್ನ ವಿರೋಧ ಪಕ್ಷಗಳು ಮಾಡಬೇಕಾದ್ರೆ ಚುನಾವಣಾ ಆಯೋಗ ಕೆಲಸ ಮಾಡ್ತಾ ಇದೆ. ಇದು ಸರಿ? ಹನುಮೇಶ್ ಸರ್, ಈಗ ಏನಾಗ್ತಿದೆ ಅಂತ ಹೇಳಿದ್ರೆ ಇವರು ಅಳಲು, ದುಃಖ ಅಥವಾ ದುಃಖ ಅಲ್ಲ, ದೇಶದ ಧ್ವನಿ ಇದು ಸರ್. ಅದಕ್ಕೆ ನಿಮ್ಗೆ ಹೆಡ್ಲೈನ್ ಕೊಡೋದಿದ್ರೆ ನೀವು ಪ್ರತಿಪಕ್ಷಗಳ ಕಿಚ್ಚು, ಪ್ರತಿಪಕ್ಷಗಳ ಬೆಂಕಿ, ಪ್ರತಿಪಕ್ಷಗಳ ಆಕ್ರೋಶ, ಅಳಲು, ದುಃಖ, ನೋವು ಏನ್ ಬೇಕಾದ್ರೆ ಬರ್ಕೊಳ್ಳಿ ಸರ್, ನಂದೇನ್ ತಕರ ಇಲ್ಲ. ಸತೀಶ್ ಅವರು ಬರ್ಕೋಬಹುದು, ನಾನು ಸೂರ್ಯನಿಗೂ ಅದನ್ನೇ ಹೇಳೋದು. ಸೂರ್ಯ ಏನ್ ಬೇಕಾದ್ರೆ ಖಾಲಿ ಜಾಗ ಬಿಟ್ಬಿಡ್ತೀನಿ. ಸತೀಶ್ ಒಂದ್ ನಿಮಿಷ ಇರ್ರಿ, ಖಾಲಿ ಜಾಗ ಬಿಟ್ಬಿಡ್ತೀನಿ, ಅದ್ರಲ್ಲಿ ನೀವೇನ್ ಬೇಕಾದ್ರೂ ಬರ್ಕೊಳ್ಳಿ. ನಾನು ನಿಮ್ಗೆ ಹೇಳ್ತಾ ನನ್ನ ಪಾಯಿಂಟ್ ಏನು ಅಂತ ಹೇಳಿದ್ರೆ, ಇಷ್ಟು ಈ ಒಂದು ಇವ್ರು ಚೆನ್ನಾಗಿ ಗೊತ್ತಿದೆ ಇವಾಗ ಎಲೆಕ್ಷನ್ ಕಮಿಷನ್ ಅಂದ್ರೆ ಒಂದು ಮೋಸ ಇದೆ ದೇಶದಲ್ಲಿ ಅಂತ ಇವ್ರ ಪ್ರಕಾರ ಇವ್ರು ಹೇಳ್ತಾ ಇದ್ದಾರೆ ಅಂದಮೇಲೆ ಅವಿರೋಧ ಆಯ್ಕೆ ಆಗ್ಲಿಂದ ಬಿಟ್ಬಿಡ್ಬೇಕಂಗಾರೆ ಎಲೆಕ್ಷನ್ ಇದೇ ತರ ಅಳೋದಾದ್ರೆ ಇವರು ಅವಿರೋಧ ಆಯ್ಕೆ ಸ್ಪರ್ಧೆನೇ ಬೇಡ, ನಾನು ಕಂಟೆಸ್ಟೇ ಮಾಡಲ್ಲ, ಅವರೇ ಮಾಡ್ತಾರೆ ಬಿಡಿ. ಅಲ್ಲ, ಈ ಬಿಹಾರದ ಚುನಾವಣೆ ಮತ್ತು ವೋಟ್ ಚೋರಿ ಎರಡು ಬಹಳ ಹತ್ತಿರ ಇರುವಂತ ವಿಷಯಗಳು. ಈ ಬಿಹಾರ್ ಚುನಾವಣೆ ಇಡೀ ದೇಶದ ಗಮನ ಸೆಳೆದಿರುವಂತ ಒಂದೇ ರಾಜ್ಯದ ಚುನಾವಣೆ. ಮುಂದೇನಾದ್ರೂ ಈಗ ಮೋದಿ ಅವರ ಪ್ರಸ್ತಾಪ ಮಾಡಿರೋಂಗೆ 1 ನೇಷನ್ 1 ಎಲೆಕ್ಷನ್ ಬಂದ್ರೆ ಇದು ನಮ್ಗೆ ಅವಕಾಶ ಇರಲ್ಲ, ಒಂದೇ ಸರ್ತೆ ಮುಗಿದೋಗ್ಬಿಡುತ್ತೆ ಎಲ್ಲ ಎಲೆಕ್ಷನ್ಗಳು. ಈಗ ಒಂದೇ ರಾಜ್ಯದ ಚುನಾವಣೆನ ನಾವು ಇಷ್ಟು ಇಡೀ ದೇಶ ಗಮನಿಸ್ತಾ ಇದೆ. ಇದಕ್ಕೆ ಇನ್ನೂ ಒಂದು ಪ್ರಮುಖ ಕಾರಣ, ರಾಹುಲ್ ಗಾಂಧಿ ಅವರು ನಮ್ಮ ಬಿಜೆಪಿ ವಕ್ತಾರ ಹೇಳ್ದಂಗೆ ಅಲ್ಲಿಯ ಬಿಹಾರದ ವಿಷಯಗಳನ್ನ ಪ್ರಸ್ತಾಪ ಮಾಡದೇನೆ ಎಲ್ಲ ಕಡೆ ಹೋದಲ್ಲೂ ವೋಟ್ ಚೋರಿ ವಿಷಯನೇ ಜಾಸ್ತಿ ಪ್ರಸ್ತಾಪ ಮಾಡಿರೋದು ಕೂಡ ಇದು ಒಂದು ರಾಷ್ಟ್ರೀಯ ವಿಷಯ, ಪ್ಯಾನ್ ಇಂಡಿಯಾ ಸಬ್ಜೆಕ್ಟ್ ಆಗಿರುವಂಥದ್ದು ಈ ವೋಟ್ ಚೋರಿಯಿಂದನೇ. ಸೊ ಇದನ್ನೆಲ್ಲ ಗಮನಿಸಿದಾಗ ಬಿಹಾರ್ ಚುನಾವಣೆ ಫಲಿತಾಂಶ, ಬಿಹಾರ್ ಚುನಾವಣೆಯ ಪ್ರಚಾರ ಮತ್ತು ಎಕ್ಸಿಟ್ ಪೋಲ್ ಬಹಳ ಕಾಂಟ್ರಡಿಕ್ಷನ್. ಮತಚೋರಿ ಮೂವಿಗೆ ಒಳ್ಳೆ ಓಪನಿಂಗ್ ಸಿಕ್ಕಿಲ್ಲ ಅಂತ ಹೇಳ್ತಾ ಇದ್ದಾರೆ ನೀವು ಇವತ್ತು. ಓಪನಿಂಗ್ ಸರಿಯಾಗಿ ಸಿಕ್ಕಿಲ್ಲ. ಈ ಚುನಾವಣೆ ಪ್ರಚಾರದ ಸಂದರ್ಭದಲ್ಲಿ ಮಾಧ್ಯಮಗಳ ವರದಿ, ಅದು ಹಿಂದಿ ಚಾನೆಲ್ಗಳಿರ್ಬೋದು, ಹಿಂದಿ ಪತ್ರಿಕೆಗಳು, ನ್ಯಾಷನಲ್ ಮೀಡಿಯಾಗಳಲ್ಲಿ ನೋಡಿದ್ರೆ ಜನ ಎಲ್ಲ ಪ್ರಚಾರಕ್ಕೂ ಸೇರ್ತಾ ಇದ್ರು. ರಾಹುಲ್ ಗಾಂಧಿ ಅವರ ಪ್ರಚಾರ ಸಭೆಗೂ ಅಷ್ಟೇ ಜನ ಬರ್ತಾ ಇದ್ರು, ಮೋದಿ ಅವರ ಪ್ರಚಾರ ಸಭೆಗೂ ಅಷ್ಟೇ ಬರ್ತಾ ಇದ್ರು, ತೇಜಸ್ವಿ ಯಾದವ್ ಅವರ ಪ್ರಚಾರ ಸಭೆಗೂ ಬರ್ತಾ ಇದ್ರು, ನಿತೀಶ್ ಕುಮಾರ್ ಅವರ ಪ್ರಚಾರ ಸಭೆಗೂ ಅಷ್ಟೇ ಬರ್ತಾ ಇದ್ರು. ಎಲ್ಲಿ ಜನ ಬದಲಾದರು ಅನ್ನುವಂಥದ್ದು ಬಹಳ ಸೂಕ್ಷ್ಮವಾಗಿ ಗಮನಿಸ. ಆಲ್ಮೋಸ್ಟ್ ಅರ್ಧ ಇದ್ದಾರೆ ಸರ್. ಸ್ಟಾರ್ಟಿಂಗ್ ಇಂದ ನೋಡಿ 105 NDA, 54 MGP, ಇತರ 7 ಇದ್ದಾರೆ ಸರ್. JSP 2, ಕಾಂಗ್ರೆಸ್ 5. ಬಹಳ ನೆಕ್ ಟು ನೆಕ್ ಇದೆ. ಎಕ್ಸಿಟ್ ಪೋಲ್ಗಳು ಕೂಡ ತೀರಾ ಏನು ಕ್ಲಿಯರ್ ಮೆಜಾರಿಟಿ ತೋರಿಸಿಲ್ಲ. ಸೊ ಹೀಗಾಗಿ ಕೊನೆವರೆಗೂ ಕುತೂಹಲ ಉಳಿಸ್ಕೊಂಡು ಹೋಗುವಂತ ರಿಸಲ್ಟ್ ಇದು ಇವತ್ತಿನ ಚುನಾವಣೆ. ನಾವು ಇದನ್ನ ಈ ಬಿಹಾರ್ ಚುನಾವಣೆಯನ್ನ ಒಂದು ಇಡೀ ದೇಶದ ಗಮನಿಸ್ತಾ ಇರೋದ್ರಿಂದ ಇಡೀ ಇಂಥ ವಿಷಯಗಳು, ಈ ವೋಟ್ ಚೋರಿ ವಿಷಯದಲ್ಲಿ ಕೂಡ ಎಲ್ಲ ಒಂದ್ ಕಡೆ ಕಾಂಗ್ರೆಸ್ ಇದನ್ನ ಬಹಳ ಪ್ರಸ್ತಾಪ ಮಾಡ್ತಾ ಇದ್ರು ಕೂಡ ಅದನ್ನ ನ್ಯಾಯಾಲಯದಲ್ಲಿ ಪ್ರಶ್ನೆ ಮಾಡುವಂತ ಪ್ರಯತ್ನವನ್ನ ಮಾಡಬೇಕಾಗಿತ್ತು. ಅದು ಒಂದು ತಾರ್ಕಿಕ ಅಂತ್ಯಕ್ಕೆ ಬರ್ಬೇಕು. ಇಲ್ಲ, ಎಲ್ಲಾ ರಾಜಕಾರಣಿಗಳು ಹೇಳುವಂಥದ್ದು ಕೊನೆಯ ಮಾತು ಏನಂದ್ರೆ, ಇದು ಜನತಾ ನ್ಯಾಯಾಲಯದಲ್ಲಿ ತೀರ್ಪು ಬರಲಿ, ಜನರ ಮುಂದೆ ಹೋಗ್ಬಿಡೋಣ ಅಂತ. ಈಗ ಜನತಾ ನ್ಯಾಯಾಲಯದಲ್ಲಿ ಏನ್ ತೀರ್ಪು ಕೊಡ್ತಾರೆ ನೋಡೋಣ. ಈ ಚುನಾವಣೆಯಲ್ಲಿ ಜನ ಏನ್ ತೀರ್ಪು ಕೊಡ್ತಾರೆ? ಒಂದ್ ವೇಳೆ ಕಾಂಗ್ರೆಸ್ ಗೆದ್ದಿದ್ರೆ ಅಥವಾ ಈ ಮಹಾಗಠಬಂಧನ್ ಗೆದ್ದಿದ್ರೆ ಏನ್ ಹೇಳ್ತಾ ಇದ್ರು? ಅವಾಗ್ಲೂ ವೋಟ್ ಚೋರಿ ಹೇಳ್ತಾ ಇದ್ರ? ಅಥವಾ ಈಗ NDA ಮೈತ್ರಿಕೂಟ ಗೆದ್ರ ವೋಟ್ ಚೋರಿ ಅನ್ನುವಂಥದ್ದಕ್ಕೆ ಜನಾನೇ ತೀರ್ಪು ಕೊಟ್ಟಿದ್ದಾರೆ ಅಂತ ಒಪ್ಕೊಳ್ತಾರ? ಇದನ್ನು ನೋಡ್ಬೇಕು ಈ ಚುನಾವಣೆ. ಸೂರ್ಯ, ನೀವು RJD JDU ಟ್ಯಾಲಿ ಗಮನಿಸಿ. ಅಲ್ಲಿ RJD ಮತ್ತು JDU ಸ್ಕ್ರೀನ್ ಕೆಳ ಭಾಗದಲ್ಲಿ ಇದ್ದೀರಾ, ಅಲ್ಲಿ ನೋಡಿ ನೀವಲ್ಲಿ JDUಗಿಂತ RJD ಜಾಸ್ತಿ ಇದ್ದಾರೆ, 49. JDUಗಿಂತ RJD ಜಾಸ್ತಿ ಇದ್ದಾರೆ. ಬಿಜೆಪಿ ಅಲಯನ್ಸ್ ಪಾರ್ಟಿ ಬಂದು JDU, ಕಾಂಗ್ರೆಸ್ ಅಲಯನ್ಸ್ ಪಾರ್ಟಿ ಬಂದು RJD. ಕಾಂಗ್ರೆಸ್ ಈ ಚುನಾವಣೆಯಲ್ಲಿ ಬಹಳ ಸೀರಿಯಸ್ ಆಗಿತ್ತ, ಒಂದೊಂದು ಪಾರ್ಟಿಯಾಗಿ
ಒಂದು ರಾಷ್ಟ್ರೀಯ ಪಕ್ಷದ ರೀತಿಯಲ್ಲಿ ಕಾಂಗ್ರೆಸ್ ಬಿಹಾರದಲ್ಲಿ ಸೆಣಸಿದೆಯಾ, ಅಥವಾ ತೇಜಸ್ವಿ ಯಾದವ್ನ ಸಿ ಎಂ ಮಾಡಿಬಿಡೋಣಪ್ಪ, ಅವರು ಸೀಟ್ ಹಿಂದೆ ಕೂತ್ಕೊಂಡು ನಾವು ಆರಾಮಾಗಿ ಒಂದು ಪಿಲಿಯನ್ ರೈಡರ್ ಆಗಿಬಿಡೋಣ ಅಂತ ಹೋಯ್ತಾ ಕಾಂಗ್ರೆಸ್ಸಲ್ಲಿ? ಎಲ್ಲ ಎಲೆಕ್ಷನ್ಗಳನ್ನು ಸೀರಿಯಸ್ ಆಗೇ ಮಾಡೋದು. ಓಕೆ. ಸೊ ಇದನ್ನು ಉದಾಸೀನ ಮಾಡುವಂಥದ್ದು ಆ ಥರದ್ದೆಲ್ಲ ಏನಿಲ್ಲ. ಓಕೆ. ಸೊ ಈ ಎಲೆಕ್ಷನ್ ಕೂಡ ಅಷ್ಟೇ ಸೀರಿಯಸ್ ಆಗಿ ಮಾಡಿದ್ರು. ರಾಹುಲ್ ಗಾಂಧಿ ಅವರು ಕ್ಯಾಂಪೇನ್ಗೆ ಹೋಗಿರೋದನ್ನ ಅನ್ಮೇಶ್ ಸರ್ ಹೇಳಿದ್ರು. ಸೊ RJD ತೇಜಸ್ವಿ ಯಾದವ್ ಅವ್ರ ಜೊತೆಗೆ ಅನೇಕ ಇದನ್ನ ಮಾಡಿದ್ರು. ಹಿಂದೆ ಅಖಿಲೇಶ್ ಯಾದವ್ ಅವ್ರ ಜೊತೆಗೂ ಇದೇ ರೀತಿ ಮಾಡಿದ್ರು. ಬಟ್ ಇಲ್ಲಿ ಉತ್ತರ ಭಾರತದ ಒಂದು ಸಿನಾರಿಯೋ ಏನಾಗಿದೆ, ಸೊ ಇಲ್ಲಿ ನಾನೇನು ಹೇಳ್ತಿದ್ದೀನಿ ಅಂದ್ರೆ ಇಲ್ಲಿ ನಂಬರ್ ನೋಡ್ಕೊಂಬಿಡಿ, 56ರಲ್ಲಿ ಬಿಜೆಪಿ ಇದೆ, JDU 47ರಲ್ಲಿದೆ. ಅಟ್ಲೀಸ್ಟ್ ಅವರು ಎರಡು ಜೋಡೆತ್ತುಗಳ ರೀತಿಯಲ್ಲಿ ಒಂದು ಸಮಕ್ಕಿಂತ ಒಂದು 5-6 ಸೀಟ್ಗಳು ಕಡಿಮೆ ಆ ಕಡೆ ಈ ಕಡೆ ಅವರಿಬ್ರು ಎತ್ತು, ಒಂದು ಎತ್ತು ಇನ್ನೊಂದು ಎತ್ತು ಆ ನೊಗ ಹಾಕ್ತಾರಲ್ಲ ಅದ್ರ ಮೇಲೆ ಈಕ್ವಲ್ ಆಗಿ ಒಂದಷ್ಟು ಎಳಿತಾ ಇದೆ, ಅದ್ರ ಕೈಲಿ ಸಾಮರ್ಥ್ಯ ಆದಷ್ಟು. ಬಟ್ ನೀವೆರಡು ಎತ್ತುಗಳಿದ್ದೀರಲ್ಲ ಇಲ್ಲಿ, ಯಾರ್ಯಾರು ಈ RJD ಮತ್ತು ಕಾಂಗ್ರೆಸ್, RJD ಹೆಗಲ ಮೇಲೆ ಪೂರ್ತಿ ಹಾಕ್ಬಿಟ್ಟು ಅದು ಕುಗ್ಗಿಸ್ಬಿಟ್ಟಿದ್ದೀರಿ, ಈ ಕಡೆ ಕಾಂಗ್ರೆಸ್ ಏನೂ ಇಲ್ಲ ಅದ್ರ ಮೇಲೆ 5 ಸೀಟು ಬ್ಯಾಲೆನ್ಸ್ ಇಲ್ವಲ್ರಿ? ಅದು ಬ್ಯಾಲೆನ್ಸ್ ಆಗೋದಕ್ಕೆ ನಾವಲ್ಲಿ ತೇಜಸ್ವಿ ಯಾದವ್ ಅವ್ರು ನಿಂತಿರೋದು 143 ಸೀಟಲ್ಲಿ, ಕಾಂಗ್ರೆಸ್ ನಿಂತಿರೋದು 61 ಸೀಟು, ಆಮೇಲೆ ಕಮ್ಯುನಿಸ್ಟ್ ಪಾರ್ಟಿ ಅವರು 20 ಸೀಟಲ್ಲಿ ಇದ್ದಾರೆ, ಆಮೇಲೆ ಇನ್ನೊಂದು ವಿಕಾಸಶೀಲ್ ಇನ್ಸಾನ್ ಪಾರ್ಟಿ ಇರೋದು 12 ಸೀಟಲ್ಲಿ ಇದ್ದಾರೆ. ಓಕೆ. ಸೊ ಇದರಲ್ಲಿ ನಾವು ಕೊಟ್ಟಿರೋದು ನಮಗೆ 61 ಸೀಟ್. ಸೊ ಬಹುತೇಕ ಇವತ್ತು RJD ಇದರಲ್ಲಿ ಟ್ಯಾಲಿನಲ್ಲಿ ಜಾಸ್ತಿ ಇದ್ದಾರೆ. ನೀವು ಸಮಬಲ ಇದು ಅನ್ನಂಗಿದೆ. ಅಷ್ಟೇ ಊಟಕ್ಕೆ ತಟ್ಟೆ, ಈಗ 61 ಸೀಟಿಗೆ ಅವನು ಊಟ ತಿನ್ನಷ್ಟೇ ತಟ್ಟೆ ಬಿಡ್ಸ್ಕೊಳ್ಳೋ 61 ಸೀಟು ಕೆಪಾಸಿಟಿ 61 ಅಂತ ಆಯ್ತು. 61 ಈಗ 61ಕ್ಕೆ 5 6 ಬರ್ತೀವಿ ರೀ. ಇನ್ನು 8:30 ಅವಾಗ್ಲೇ ನೀವೇನ್ ಹೇಳ್ತಾ ಇದ್ರಿ, JSP ಜೊತೆಗೆ ಇದ್ ಮಾಡ್ತಾ ಇದ್ರಿ ಅಂತ ಹೇಳಿದ್ರಿ. ಸೊ ಆರಂಭದಲ್ಲಿ ನಿಮ್ಮ ಕುಹಕ ವ್ಯಂಗ್ಯ ಇವೆಲ್ಲ ಇರ್ತದೆ, ಅವೆಲ್ಲ ತಳ್ಕೊಬೇಕು ರಾಜಕಾರಣದಲ್ಲಿ. ನಿಧಾನಕ್ಕೆ ನೋಡೋಣ. ಇನ್ನು 61 ಸೀಟ್ಗೆ ಅಟ್ಲೀಸ್ಟ್ ಒಂದು 20 ಸೀಟ್. ಇನ್ನೊಂದು ಕ್ವಶನ್ ಇದೆ ನಂದು, ನಿಮಗೆ ಕೇಳ್ಬಿಡ್ತೀನಿ ಸೂರ್ಯ ಇದನ್ನ. ಈ ಜನಸುರಾಜ್ ಪಾರ್ಟಿ ಆಗಲಿ, ಉತ್ತರ ಪ್ರದೇಶದಲ್ಲಿ ಮಾಯಾವತಿ ಅವರ ಪಾರ್ಟಿ ಆಗಲಿ, ಒಂದ್ ಕಡೆ ಕನ್ಫ್ಯೂಷನ್ ಏನ್ ಕ್ರಿಯೇಟ್ ಆಗುತ್ತೆ ಈ ದೇಶದಲ್ಲಿ ಅನೇಕ ಚುನಾವಣೆಗಳಲ್ಲಿ. ಅಲ್ಲ, ಇವ್ರು ಗೆಲ್ಲಕ್ ನಿಂತ್ಕೋತಾ ಇದಾರ, ಇನ್ನೊಬ್ರು ಗೆಲ್ಸಕ್ ನಿಂತ್ಕೋತಾ ಇದಾರ ಅಂತ. ಜನಸುರಾಜ್ ಆ ಮನುಷ್ಯನ ಜೀವಮಾನದ ವೃತ್ತಿ ಏನ್ ಹೇಳಿ ತಂತ್ರಗಳನ್ನ ಮಾರ್ಕೊಂಡು ಬದುಕಿರೋ ಮನುಷ್ಯ, ಸ್ಟ್ರಾಟಜಿಗಳನ್ನ ಮಾರ್ಕೊಂಡು ಬದುಕಿರೋ ಮನುಷ್ಯ. ಈಗ JSP ಬಂದ್ಬಿಟ್ಟು ಕಾಂಗ್ರೆಸ್ ಮತ ಕದ್ರ ಅವರು, ಅಥವಾ ಇಲ್ಲಿ RJD ಮತವನ್ನ ಕದ್ದಿದ್ದಾರ ಅವರು? ಯಾರು ವೋಟ್ ಸ್ಟೀಲ್ ಮಾಡ್ತಾ ಇದ್ದಾರೆ JSP ಅವರು? ಸೊ ಇಲ್ಲಿ ಬಿಜೆಪಿ ವೋಟು ಯಾವತ್ತಿದ್ರು ಕನ್ಸಿಸ್ಟೆಂಟ್ ಆಗಿ ಬಿಜೆಪಿಗೆ ಹೋಗುತ್ತೆ. ಓಕೆ. ಶೇಕ್ ಮಾಡಕ್ ಆಗಲ್ಲ, ಅದು ಅಲ್ಲ ಶೇಕ್ ಮಾಡಕ್ ಯಾಕೆಂದ್ರೆ ಅವ್ರು ಹೇಳೋದು ಹಿಂದುತ್ವ ಇನ್ನೊಂದು ಮತ್ತೊಂದು ಎಲ್ಲ ಅವರ ಇದಕ್ಕೆ ವೋಟ್ ಹಾಕೋ ಬ್ಯಾಂಕ್ ಅದು. ಸೊ ನಿಮ್ದು ಕಾಂಗ್ರೆಸ್ ಓಟು, RJD ಓಟು, ಜನಸುರಾಜ್ ಓಟು, ಕಮ್ಯುನಿಸ್ಟ್ ಪಾರ್ಟಿ ಓಟು ಇವೆಲ್ಲ ಸ್ಪ್ಲಿಟ್ ಆಗುತ್ತೆ. ಸಮಾನ ಸಿದ್ಧಾಂತ ಸಮಾನ ಇದು. ಸೊ ಅದರಲ್ಲಿ ನಿಮ್ಗೆ 10% ಕಾಂಗ್ರೆಸ್ಗೆ ಹಾಕ್ತಾರೆ, 20% RJDಗೆ ಹಾಕ್ತಾರೆ, ಇನ್ನೊಂದು 5% ಕಮ್ಯುನಿಸ್ಟ್ ಅವ್ರು ಕಿತ್ಕೊಂತಾರೆ. ಸೊ ಈ ಜನಸುರಾಜ್ ಹೇಳೋವಂಥದ್ದು ಅವರು ಯಾರು ಬಂದ್ಬಿಟ್ಟು ನಾವು ಬಿಜೆಪಿ ವಿರುದ್ಧ ಹೋರಾಟ ಮಾಡ್ತೀವಿ ಅಂತ ಏನು ಬರಲಿಲ್ಲ. ಸೊ ಇಲ್ಲಿ ಏನಾಗ್ತಿದೆ ಅಂದ್ರೆ ವಿರೋಧ ಪಕ್ಷದ ವಿರುದ್ಧನೇ ಹೋರಾಟ ಮಾಡುವಂಥದ್ದು ಅಥವಾ ಅವರ ಓಟ್ಗಳನ್ನ ಹಿಂಗೆ ಸ್ಪ್ಲಿಟ್ ಮಾಡುವಂಥ ತಂತ್ರಗಾರಿಕೆ ನಡೀತಾ ಇದೆ. ಅದಕ್ಕೆ ಇವರು BSP ಆಗಿರ್ಬೋದು ಅಥವಾ ನಮ್ಮ ರಾಜ್ಯದಲ್ಲಿ JDS ಅವರು ಈಗ ಇತ್ತೀಚೆಗೆ ಸೇರ್ಕೊಂಡಿರೋದಾಗಿರ್ಬೋದು. ಸೊ ಈ ಥರದ್ದನ್ನೆಲ್ಲ ಬಿಜೆಪಿ ಸ್ಥಳೀಯ ಮತದ ಅವ್ರಿಗೆ ಯಾವತ್ತೂ ಕೂಡ ಪೂರ್ಣ ಬಹುಮತ ಎಲ್ಲೂ ಇಲ್ಲ. ಸೊ ಇಲ್ಲೂ ಕೂಡ ಪೂರ್ಣ ಬಹುಮತ ಬರಲ್ಲ ನಮ್ಮ ರಾಜ್ಯದಲ್ಲಿ. ತಮಿಳುನಾಡಿನಲ್ಲಿ ಇಲ್ವೇ ಇಲ್ಲ, ಕೇರಳದಲ್ಲಿ ಇಲ್ಲ. ಸೊ ಅವರೆಲ್ಲ ಗೋವಾದಲ್ಲೂ ಇರಲಿಲ್ಲ, ಗೋವಾದಲ್ಲೂ ಕೂಡ ಮೈತ್ರಿ ಮಾಡ್ಕೊಂಡೇ ಬಂದಿದ್ದು. ಸೊ ಅದಾದ ನಂತರ ಕಾಂಗ್ರೆಸ್ನ ಆಪರೇಷನ್ ಕಮಲ ಮಾಡಿ ಕಾಂಗ್ರೆಸ್ನ ಮಹಾರಾಷ್ಟ್ರದಲ್ಲಿ ಶಿವಸೇನೆ, ಸೊ ಅದನ್ನ ಹೊಡೆದಾಕಿದ್ರು. ಸೊ ನೀವು ಬಿಜೆಪಿ ಅವ್ರ ಡೊಂಗಿತನ ಇದು. ಬಿಜೆಪಿ ಅವರು ಏಕಾಂಗಿಯಾಗಿ ಯಾವುದೇ ಇದಿಲ್ಲದೆ ತಂತ್ರಗಾರಿಕೆ ಮಾಡ್ಕೊಂಡು ನಿರಂತರವಾಗಿ ಈ ರೀತಿ ನೋಡಿ. ಈಗ ನಿತೀಶ್ ಕುಮಾರ್ ವಿಚಾರ ನಿಮ್ಮನ್ನೇ ಕೇಳಿಬಿಡ್ತೀನಿ. ನಿತೀಶ್ ಕುಮಾರ್ ಅವರು ಪಲ್ಟು ಕುಮಾರ್ ಅಂತ ಅವ್ರಿಗೆ ಇನ್ನೊಂದು ಎಲಿಯಾಸ್ ಪಲ್ಟು ಕುಮಾರ್ ಅಂತ ಅವ್ರಿಗೆ ಇನ್ನೊಂದು ಹೆಸರು ಇರೋದು, ಯಾವ್ದು ಬೇಕಾದ್ರೆ ಪಲ್ಟಿ ಹೊಡಿತಾರೆ. ಚಂದ್ರಬಾಬು ನಾಯ್ಡು ಅದೇ ರೀತಿ. ನಿಮ್ಗೇನಾದ್ರು ಒಂದು ಆಪ್ಷನ್ ಇದೆಯಾ? ಅಟ್ಲೀಸ್ಟ್ ನಿತೀಶ್ ಜೊತೆ ಸೇರ್ಕೊಂಡು ನಿತೀಶು ನೀವು ಯಾರು RJD ಕಾಂಗ್ರೆಸ್ 3 ಸೆಕೆಂಡ್ ಆಪ್ಷನ್ ಇದೆಯಾ? ಅಲ್ಲ, ಕೇಂದ್ರದಲ್ಲಿ ಅಲಯನ್ಸ್ ಅಲ್ಲಿ ಬೇರೆ ಇದಾರೆ, ಅವ್ರನ್ನ ಈಗ ಪಲ್ಟಿ ಓಡಿಸಕ್ಕೂ ಆಗಲ್ಲ ನಿಮ್ ಕೈಲಿ. ಕೇಂದ್ರದ ಅಲಯನ್ಸ್ ಇದಾರಲ್ಲ ಅವರು. ನಾವ್ ಹೇಳಿರೋದೇನು ಅಂದ್ರೆ ಈ ರೀತಿ ಪಲ್ಟಿ ಓಡಿಸ್ಕೊಂಡು ಅಧಿಕಾರಕ್ಕೋಸ್ಕರ ಈ ರೀತಿಯಾದಂತ ಮಾರ್ಗಗಳನ್ನ, ವಾಮ ಮಾರ್ಗಗಳನ್ನ ನಾವು ಅನುಸರಿಸಲ್ಲ. ನೇರವಾದಂತ ಚುನಾವಣೆಯನ್ನ ಮಾಡ್ತೀವಿ. ಈಗ ಆಮ್ ಆದ್ಮಿ ಪಾರ್ಟಿಯವರು ನಮ್ಮ ಜೊತೆಗೆ ಇದ್ರಲ್ಲಿದ್ರು ಇಂಡಿಯಾ ಮೈತ್ರಿಕೂಟದಲ್ಲಿ. ಸೊ ಅವ್ರದೇ ಆದಂತ ಕೆಲವೊಂದು ಇದಿರ್ತವೆ, ಸೊ ರಿಸರ್ವೇಶನ್ಸ್. ನಾವು ಇದನ್ನ ಅಂದ್ರೆ ರಿಜಿಡಿಟಿ ಜಾಸ್ತಿ ಇದೆ. ಮಮತಾ ಬ್ಯಾನರ್ಜಿ ಅವ್ರಿಗೂ ಒಂದು ರಿಜಿಡಿಟಿ ಇರುತ್ತೆ. ಸೊ ಇವ್ರು ಯಾರು ಕೂಡ ಬಿಜೆಪಿ ಮೈತ್ರಿಕೂಟದಲ್ಲಿರೋ ಅಷ್ಟು ಈಗ ಚಂದ್ರಬಾಬು ನಾಯ್ಡುನ ಯಾವ್ದೋ ರೀತಿ ಎದುರಿಸ್ದಂಗೆ ಅಲ್ಲಿ ಮಹಾರಾಷ್ಟ್ರದಲ್ಲಿ ಇದನ್ನ ಶಿವಸೇನೆ ಮತ್ತೆ
ಶರದ್ ಪವಾರ್ ಏಕನಾಥ್ ಶಿಂದೆ. ಏಕನಾಥ್ ಶಿಂದೆ ಅಲ್ಲ ಶರದ್ ಪವಾರ್ ಅವರ ಇವ್ರನ್ನ ಹೊಡೆದು ಅದು ಯಾರು ಅಶೋಕ್ ಚವ್ಹಾಣ್ ಇವ್ರನ್ನ ಸೊ ಅವ್ರನ್ನೆಲ್ಲ ಎದುರಿಸ್ದಂಗೆ CBI ಕೇಸ್ಗಳು ಹಾಕೋದು ಅಲ್ಲಿ ಇದ್ರೊಳಗೂ ಕೂಡ ಸುವೇಂದು ಅಧಿಕಾರಿ ಮಮತಾ ಬ್ಯಾನರ್ಜಿ ಅವ್ರ ಪಾರ್ಟಿಲಿ ಇದ್ದವರು ಅವ್ರನ್ನು ಕೂಡ ಶಾರದಾ ಚಿಟ್ ಹಿಮಂತ ಬಿಸ್ವಾ ಶರ್ಮಾ ಹಿಮಂತ ಬಿಸ್ವಾ ಶರ್ಮಾ ಇನ್ನೊಂದ್ ಕಡೆ. ಸೊ ಈ ತರದ್ದು ಒಂದು ತಂತ್ರಗಾರಿಕೆನ ನೀವು ಒಳ್ಳೇದು ಅಂತ ಹೇಳ್ತೀರಾ ಅಥವಾ ನೇರವಾಗಿ ರಾಜಕಾರಣದಲ್ಲಿ ಕರಪ್ಷನ್ ವಿರುದ್ಧ ಹೋರಾಟ ಮಾಡ್ತೀವಿ ಅಂತ ಹೇಳುವಂತದ್ದು ಒಳ್ಳೇದು ಅಂತ ಹೇಳ್ತೀರಾ? ನೀವು ಕರಪ್ಷನ್ ವಿರುದ್ಧ ಇದೀವಿ ಅಂತ ಹೇಳ್ಕೊಂಡು ಅಲ್ಟಿಮೇಟ್ಲಿ ಆ ಮಾರ್ಗದಲ್ಲಿ ಅಧಿಕಾರ ಏನಾಗುತ್ತೆ ಗೊತ್ತಾ, ಇದು ನಾನು ಒಳ್ಳೇದು ಅಂತ ಹೇಳ್ತಿದ್ದೀನ, ಉತ್ಕರ್ಷ್ ಒಳ್ಳೇದು ಅಂತ ಹೇಳ್ತಿದಾರ, ಸೂರ್ಯ ಒಳ್ಳೇದು ಅಂತ ಹೇಳ್ತಿದಾರ ಅಂತ ಅಲ್ಲ. ಅಧಿಕಾರಕ್ಕೆ ಬನ್ನಿ ಅಂತ ಹಂಗಲ್ಲ. ಅದು ಏನಾದ್ರು ನನ್ನ ಪ್ರಶ್ನೆ. ನೀವು ಎಷ್ಟರ ಮಟ್ಟಿಗೆ ನಿಮ್ಮ ಈ ವಾದವನ್ನ ಜನಗಳಿಗೆ ಕನ್ವಿನ್ಸ್ ಮಾಡಿ ಅದನ್ನ ಮತವಾ ಕನ್ವರ್ಟ್ ಮಾಡ್ತೀರಾ ಅಂತ ಪ್ರಶ್ನೆ ಅಷ್ಟೇ ಬರೋದು. ಈಗ ಒಂದು ಏನಾಗಿದೆ ಅಂದ್ರೆ ಸೊ ನಮ್ಮ ವಾದವನ್ನ ತಲುಪಿಸಬೇಕಾಗಿರುವಂತ ನೀವು ಅದನ್ನ ಹೇಳೋದು ಮಾಧ್ಯಮಗಳು. ಸೊ ಮಾಧ್ಯಮಗಳು ಯಾವತ್ತಿದ್ರು ಒಂದ್ ಸೈಡ್ ಹೇಳಿದ್ದಾರೆ. ರಾಹುಲ್ ಗಾಂಧಿ ಪ್ರೆಸ್ ಮೀಟ್ 2 ಗಂಟೆ ತೋರಿಸಿದೀವಲ್ರಿ ನಾವು. ಮಾಧ್ಯಮ ಸರಿ ನಮ್ಮೆಲ್ಲ ಹಾಕ್ಬಿಟ್ರಿ. ಚುನಾವಣಾ ಆಯೋಗ ಬಿಟ್ರಿ. ಈಗ ಚುನಾವಣಾ ಆಯೋಗ ಬಿಟ್ಬಿಟ್ಟು ನಮ್ ಕಡೆ ಬಂದ್ಬಿಟ್ರಿ. ಅಲ್ರಿ ಚುನಾವಣಾ ಆಯೋಗದ ಬಗ್ಗೆ ಹೇಳ್ತೀರಿ, ಮಾಧ್ಯಮದ ಬಗ್ಗೆ ಬಂದ್ಬಿಟ್ರಲ್ರಿ. ಅಲ್ಲ ಬ್ಯಾಲೆನ್ಸಿಂಗ್ ಅಲ್ಲಿ ಮಾಧ್ಯಮ ಇಲ್ಲ. ಇವತ್ತು ಬಾಂಬ್ ಬ್ಲಾಸ್ಟ್ ಪ್ರಕರಣ ಆಯ್ತು, ಪುಲ್ವಾಮಾ ಘಟನೆಯಾಗಿ ಎಷ್ಟು ದಿನ ಆಯ್ತು, ಸೊ ಪಹಲ್ಗಾಮ್ ಘಟನೆಯಾಗಿ ಎಷ್ಟು ದಿನ ಆಯ್ತು. ಸೊ ಇದನ್ನ ಪ್ರಶ್ನೆ ಮಾಡಿದ್ರೆ ನೀವು ವೈಫಲ್ಯ, ಕೇಂದ್ರ ಸರ್ಕಾರದ ಗುಪ್ತಚರ ಇಲಾಖೆಯ ವೈಫಲ್ಯ ಇದೆ, ನೀವು ರಾಜೀನಾಮೆ ಕೊಡಬೇಕು ಅಂದ್ರೆ ವಿರೋಧ ಪಕ್ಷದವ್ರು ದೇಶದ್ರೋಹಿಗಳು ಅಂದ್ಬಿಡ್ತಾರೆ. ನೀವಲ್ಲ ಇವರು. ಸೊ ಅದನ್ನ ನೀವು ಇನ್ನು ಎತ್ತಿ 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 ತೋರಿಸ್ತೀರಾ. ನಾವು ನರೇಂದ್ರ ಮೋದಿ ಅವರು ಆಸ್ಪತ್ರೆಗೆ ಬಂದು ಪ್ರತಿ ಬಾರಿ ಬಾಂಬ್ ಸಂತ್ರಸ್ತರಾದಾಗ ಆಪಲ್ ಕೊಡೋದು ತೋರಿಸ್ತೀವಿ. ರಾಹುಲ್ ಗಾಂಧಿ ಮಾತಾಡೋದು ತೋರಿಸ್ತೀವಲ್ಲ. ಅಲ್ಲ ಭೂತಾನ್ಗೆ ಹೋಗೋದು ಪ್ರಶ್ನೆ ಮಾಡಲ್ಲ. ಇಲ್ಲಿ ನರೇಂದ್ರ ಮೋದಿ ಅವರು ಭೂತಾನಿಂದ ಮೆಸೇಜ್ ಕೊಡ್ತಾರೆ. ಯಾರು ವಿದೇಶ ಪ್ರವಾಸವನ್ನ ಮೊಟಕುಗೊಳಿಸಿ ನರೇಂದ್ರ ಮೋದಿ ಅವರು ವಾಪಸ್ ಬಂದ್ರು. ಅಮಿತ್ ಶಾ ಸ್ಪಾಟಿಗೆ ಬಂದ್ರಲ್ರಿ. ಆಮೇಲೆ ಅಮಿತ್ ಶಾ ಘಟನೆ ಪುಲ್ವಾಮಾ ದಾಳಿ ಆದಾಗ ಇವರು ಶೂಟಿಂಗ್ ಅಲ್ಲಿ ಇದ್ರು. ನ್ಯಾಷನಲ್ ಜಿಯೋಗ್ರಫಿ ಚಾನೆಲ್ ಶೂಟಿಂಗ್ ಮಾಡ್ತಾ ಇದ್ರು ಬಿಹಾರಲ್ಲಿ. ಸೊ ಆ ತರದೊಂದು ಪ್ರಧಾನಮಂತ್ರಿ ಮೊದಲೇ ಬಾಂಬ್ ಬ್ಲಾಸ್ಟ್ ಆಗುತ್ತೆ, ನಾನು ಶೂಟಿಂಗ್ ಹೋಗಬಾರ್ದು ಅಂತ ಗುಪ್ತಚರ ಇಲಾಖೆಗಳು ಹಾಕಿರೋದು. ಗುಪ್ತಚರ ಇಲಾಖೆಗಳನ್ನ ಆಮೇಲೆ ಎಷ್ಟು ನೀವು ಸರ್ವ ಪಕ್ಷದ ಸಭೆ ಕರೆದಿದ್ದೀರಾ, ಎಷ್ಟು ಮೀಟಿಂಗ್ ಮಾಡಿದೀರಾ, ಎಷ್ಟು ನೀವು ವಿದೇಶಾಂಗ ಸಚಿವಾಲಯ ಎಷ್ಟು ಕೆಲಸ ಮಾಡಿದೆ. ಇವತ್ತು ವಿದೇಶಾಂಗ ಸಚಿವಾಲಯದ ಕ್ಯಾಬಿನೆಟ್ ಸೆಕ್ರೆಟರಿ ಹೆಸರು ಹೇಳಿ ನೋಡೋಣ. ಕ್ಯಾಬಿನೆಟ್ ಸೆಕ್ರೆಟರಿ ಹೆಸರೇ ಗೊತ್ತಿಲ್ಲ ಎಷ್ಟೋ ಜನಕ್ಕೆ. ಇಡೀ ವಿಚಾರದಲ್ಲಿ ನರೇಶನ್ಗಳ ವಿಚಾರದಲ್ಲಿ ಕೆಲವರು ಮಾತಾಡ್ತಾರೆ, ನಾನು ಹೇಳ್ಬಿಡ್ತೀನಿ ಕೇಳಿಸ್ಕೊಳ್ಳಿ. ಏನಂತ ಹೇಳಿದ್ರೆ, ಈಗ ಕಾಂಗ್ರೆಸ್ ಅವಧಿಯಲ್ಲಿ ಒಂದು ದಾಳಿ ಆಯಿತು ಅಂತ ಅಂದ್ಕೊಂಡ್ರು. ಕಾಂಗ್ರೆಸ್ಸು, ಸಾಬ್ರು, ಪಾಕಿಸ್ತಾನ ಇವ್ರು ಸರಿ ಇಲ್ಲ ಅಂತಾರೆ. ಈ ದೇಶದ ಗೃಹ ಮಂತ್ರಿ ರಾಜೀನಾಮೆ ಕೊಡಬೇಕು ಅಂತ ಇಮ್ಮಿಡಿಯೇಟ್ ವಿರೋಧ ಪಕ್ಷಗಳು ಮಾತಾಡ್ತವೆ. ಇದೇ ಪುಲ್ವಾಮಾ, ಪಹಲ್ಗಾಮ್ ಅಥವಾ ಡೆಲ್ಲಿ ಈ ಬ್ಲಾಸ್ಟ್ ಆದಾಗ ಸಾಂತ್ವನ, ಪಾಕಿಸ್ತಾನ ಸರಿ ಇಲ್ಲ ಅನ್ನೋ ಒಂದು ಆ್ಯಂಗಲಲ್ಲಿ ಹೋಗ್ತಾರೆ ಹೊರತು ಅಮಿತ್ ಶಾ ಏನು ಮಾಡ್ತಾ ಇದ್ದಾರೆ, ರಕ್ಷಣಾ ಸಚಿವರು ಏನು ಮಾಡ್ತಾ ಇದ್ದಾರೆ, ಗುಪ್ತಚರ ಏನು ಮಾಡ್ತು, 6 ತಿಂಗಳು 7 ತಿಂಗಳು ದಾಳಿಗಳಾಗೋದು, ಬರೀ ಕಣ್ಣೀರು ಸುರಿಸೋದು, ಆಸ್ಪತ್ರೆಗಳಿಗೆ ಹೋಗೋದು, ಬ್ಯಾಂಡೇಜ್ ಹಾಕೊಂಡಿರೋ ಕೈ ಮುಟ್ಟೋದು, ಕಣ್ಣು ಮುಟ್ಟೋದು, ತಲೆ ಮುಟ್ಟೋದು, ಇದು ಆಗಬೇಡಿ ನಾವು ಇದೀವಿ ಅಂತ ಹೇಳೋದು. ಇವ್ರಿಗಾದ್ರೆ ಒಂದು ನ್ಯಾಯ ಆಗ್ತಾ ಇದೆ ದೇಶದಲ್ಲಿ, ನಿಮ್ಗಾದ್ರೆ ಒಂದು ನ್ಯಾಯ ಮಾಡ್ತಿದ್ದಾರಾ? ಬಾಂಬ್ ಬ್ಲಾಸ್ಟ್ ಸೇಮೇ, ಕಾಂಗ್ರೆಸ್ ಕಾಲದಲ್ಲಾದ್ರೂ ಬಾಂಬ್ ಬ್ಲಾಸ್ಟ್, ನಿಮ್ಮ ಕಾಲದಲ್ಲಾದ್ರೂ ಸೇಮೇ. ಕಾಂಗ್ರೆಸ್ ವಕ್ತಾರ ಕೇಳಕ್ ಇಷ್ಟಪಡ್ತೀನಿ. 2008ರಲ್ಲಿ ತಾಜ್ ಹೋಟೆಲ್ ಮೇಲೆ ಅಟ್ಯಾಕ್ ಆಯ್ತಲ್ಲ ಸ್ವಾಮಿ, ಆಗ ಅಧಿಕಾರಕ್ಕೆ ನಾವು ಬಂದು ನೀ ಬಂದ್ರ, ಹಾಗಾದ್ರೆ ನೀವೇ ಮಾಡಿಸಿದ್ರ ತಾಜ್ ಹೋಟೆಲ್ ಮೇಲೆ ಅಟ್ಯಾಕ್ 2008ರಲ್ಲಿ? ಪಾರ್ಲಿಮೆಂಟ್ ಮೇಲೆ ಯಾರು ಮಾಡಿಸಿದ್ರು? ಅಲ್ಲ ಕೇಳಿಸ್ಕೊಳ್ರಿ, ನಾವು ನೋಡಿ ಒಂದ್ ನಿಮಿಷ ಕೇಳಿ, ನಾವು ನಿಮ್ ರೀತಿನೇ ವಿತಂಡವಾದ ಮಾಡಿದ್ರೆ ಕೇಳ್ಬೋದು. ರಾಜೀವ್ ಗಾಂಧಿ ಅವರು ಹತ್ಯೆ ಆಯ್ತು, ದುರಂತ, ಅದು ಯಾರು ಒಪ್ಲಕ್ ಸಾಧ್ಯ ಇಲ್ಲ. ಹಾಗಾದ್ರೆ ಇವರೇ ಮಾಡ್ತಾರೆ, ಅಧಿಕಾರಿಕ್ಕೆ ಇವರೇ ಬಂದ್ರಲ್ಲ, ಕೇಳ್ಬೋದ ನಾವು? ರೀ ಭಯೋತ್ಪಾದನೆ ಎನ್ನುವಂತ ವಿಚಾರವನ್ನ ಎಲ್ರು ಕೈ ಜೋಡಿಸಿ ಹೋರಾಟ ಮಾಡಬೇಕು. ಅಲ್ಲ ಒಂದ್ ನಿಮಿಷ ಕೇಳಿಸ್ಕೊಳ್ಳಿ ಸರ್, ನೀವು ಮಾತಾಡ್ತಾ ರೀ ಬಸವರಾಜ್ ರಾಯರೆಡ್ಡಿ ಅವರೊಬ್ಬ ಸೀನಿಯರ್ ಕಾಂಗ್ರೆಸ್ ಮಿನಿಸ್ಟರ್ ಆಗಿದ್ದಂತವ್ರು, ಒಂದು ಕಾಮನ್ ಸೆನ್ಸ್ ಬೇಡವ ಅವ್ರಿಗೆ? ಏನ್ ಸ್ಟೇಟ್ಮೆಂಟ್ ಕೊಡ್ತಕ್ಕಂಥದ್ದು? ನೀವು ಚುನಾವಣೆಗೋಸ್ಕರ ಮಾಡ್ತೀರಂತ ಈ ರೀತಿ ಹೇಳಿಕೆ ಕೊಡ್ತಾರಲ್ರಿ, ಒಂದ್ ನೈತಿಕತೆ ಇಲ್ವ ನಿಮ್ಗೆ? ಜನ ಅದಕ್ಕೆ ಜಮೀರ್ ಅಹಮದ್ ಖಾನ್ ಅವ್ರಿಗೆ ಇದನ್ನ ಖಂಡನೆ ಮಾಡಕ್ ಹೇಳಿ, ಅದ್ ಬಿಟ್ಬಿಟ್ಟು ಸುಮ್ನೆ ಚುನಾವಣೆಗೋಸ್ಕರ ನೀವೇ ಏನ್ ಮಾಡ್ತಾರೆ? ಯಾಕೆ ಜನ ನಿಮ್ಮನ್ನ ವಿರೋಧ ಮಾಡ್ತಾ ಇದಾರೆ ಅಂತಂದ್ರೆ ಈ ಅಪೀಸ್ಮೆಂಟ್ ಪಾಲಿಟಿಕ್ಸ್, ಖಂಡನೆ ಮಾಡುವಂತ ನೈತಿಕತೆ ಇದೆಯಾ? ಬರೀ ನೀವ್ ಹೇಳಿದ್ದೇನೋ ನೀವು ಚುನಾವಣೆ ಮುಂಚೆ ಮಾಡ್ಬಿಟ್ರಿ, ಇಲ್ಲೇನೋ ಷಡ್ಯಂತ್ರ ಅಂತ. ಯಾರಾದ್ರೂ ನಿಮ್ ಒಬ್ರು ರೀ, ನಿಮ್ ರಾಹುಲ್ ಗಾಂಧಿ ಅವರು ಒಂದೇ ಒಂದು ಟ್ವೀಟ್ ಬಂತೇನ್ರಿ, ಮಾತನಾಡಿದ್ರೇನ್ರಿ ಇದು ತಪ್ಪು, ಇದಾಗಿರ್ತಕ್ಕಂಥದ್ದು ಸರಿ ಇಲ್ಲ ಅಂತ? ಯಾವ ನೈತಿಕತೆ ಇಲ್ಲ ನಿಮ್ಗೆ. ಇದೇ ಅಪೀಸ್ಮೆಂಟ್ ಪಾಲಿಟಿಕ್ಸ್ ಅನ್ನ ಪೀಪಲ್ ಹ್ಯಾವ್ ರಿಜೆಕ್ಟೆಡ್. ಬಿಹಾರದಲ್ಲೂ ರಿಜೆಕ್ಟ್ ಮಾಡಿ ಕಳಿಸ್ತಾರೆ, ನೋಡ್ತಾ ಇರಿ. ಇದನ್ನೇ ನಾವು ವಿರೋಧ ಮಾಡ್ತಿರೋ.